मणिभद्राय चेतकाय सर्वकार्य सिद्धिं कुरु कुरु स्वाहा। मणिभद्राय चेतकाय सर्वकार्य सिद्धिं कुरु कुरु स्वाहा। ओम मणिभद्राय ಏನಾಯ್ತು? स्वाहा। ಕೇಳಿಸ್ತಿದ್ಯಾ ನಿಂಗೆ? ಏನು? ओम नमो मणिभद्राय चेतकाय सर्वकार्य सिद्धिं कुरु कुरु स्वाहा। ಕೇಳಿಸ್ತಿಲ್ವಾ? ದೂರದಲ್ಲಿ ಯಾರೋ ಮಂತ್ರ ಚಾಂಟ್ ಮಾಡ್ತಾ ಇದ್ದಾರೆ. ನಂಗಿಲ್ಲಿ ಗಾಳಿ ಸದ್ಬಿಟ್ಟು ಇನ್ನೇನು ಕೇಳಿಸ್ತಾ ಇಲ್ಲ. ನಾನು ಲೈಫಲ್ಲಿ ತುಂಬಾ ಅಡ್ವೆಂಚರ್ ಮಾಡಿದ್ದೀನಿ. ಅದೇ ತರ ಸೂಟ್ ಹಾಕೊಂಡು ಕಾಡಲ್ಲಿ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್. ಆಮ್ರಪಾಲಿ ನಿಂಗೆ ನಿಜವೂ ಸ್ಪೆಷಲ್ ಆಗಿರ್ಬೇಕು, ಅದಕ್ಕೆ ಈಗ ಆಡ್ತಿದ್ಯಾ? ओम मणिभद्राय चेतकाय सर्वकार्य सिद्धिं कुरु कुरु स्वाहा। ओम मणिभद्राय चेतकाय सर्वकार्य सिद्धिं कुरु कुरु स्वाहा। ओम मणिभद्राय चेतकाय सर्वकार्य सिद्धिं कुरु कुरु स्वाहा। ओम नमो मणिभद्राय चेतकाय सर्वकार्य सिद्धिं कुरु कुरु स्वाहा। ओम नमो मणिभद्राय चेतकाय सर्वकार्य सिद्धिं कुरु कुरु स्वाहा। ನೋಡು, ನೀನ್ 1000 ಸಲ ನನ್ನ ಫ್ರೆಂಡು ಅಂತ ಹೇಳಿದ್ರು ನಾನು ನಂಬಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀನ್ ಬೇರೆ ತರಾನೇ ಇರ್ತೀಯ. ಅದು ಫ್ರೆಂಡಿಗೆ ತೋರಿಸೋ ಕಾಳಜಿ ಅಲ್ಲ, ಅಥವಾ ಫ್ಯಾಮಿಲಿ ತೋರಿಸೋ ಕಾಳಜಿನೂ ಅಲ್ಲ. ಈ ಕಾಡಿಗೆ ಯಾರು ಬರಲ್ಲ ಅನ್ಕೋತೀನಿ. ಇಷ್ಟೊಂದು ಯಾರು ಇರೋದು ಇಲ್ಲ. ವಾಪಸ್ ಹೋಗೋಣ. ನಿನ್ನ ಹತ್ರನೇ
ಎಲ್ಗೋದ ಇವನು? ನೆಟ್ವರ್ಕೇ ಇಲ್ವಲ್ಲ. ಪ್ರದ್ಯುಮ್ನ, ಓಂ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಪ್ರದ್ಯುಮ್ನ, ಪ್ರದ್ಯುಮ್ನ, ಪ್ರದ್ಯುಮ್ನ. ಓಂ ನಮೋ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಓಂ ನಮೋ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಪ್ರದ್ಯುಮ್ನ, ಪ್ರದ್ಯುಮ್ನ. ಮಾಯಿ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಗೊತ್ತು ನನಗೆ. ನಿನ್ನ ಮುಖದ ತುಂಬಾ ಚಿಂತೆನೇ ಇದೆ. ಏನ್ ಮಾತಾಡ್ಬೇಕು? ಮುಚ್ಚಿಟ್ಟಿರೋ ಒಂದ್ ಸತ್ಯನ ಹೇಳ್ಬೇಕು. ಅದಕ್ಕೆ ಅಣ್ಣ, ಅದಕ್ಕೆ ಇಲ್ಲಿ ಮಾಯಿ ಹತ್ರ ಹೋಗಿದ್ದಾಳೆ ಮಾತಾಡೋದಿಕ್ಕೆ. ಏನ್ ಮಾತಾಡ್ಬೇಕಂತೆ? ನೀನ್ ಯಾಕೆ ಇಷ್ಟ ಮಾಡ್ಕೊಂಡಿದ್ಯಾ? ಯಾರಿಗಾದ್ರೂ ಕೋಪ ಬರಲ್ವಾ ಹೇಳು? ಒಂದು ಕೆಲಸನ ಇದನ್ನ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಿದ್ದವ್ರೆ ಹೋಗಿ ಮಾಡಿದ್ರೆ ಸಿಟ್ಟು ಬರುತ್ತಾ ಬರಲ್ವೋ? ಅದ್ ಏನ್ ಮಾತಾಡ್ತಾ ಇದ್ಯಾ? ಬಿಡಿಸಿ ಹೇಳ್ಬಾರ್ದಾ? ನನ್ಗೇನು ಅರ್ಥ ಆಗ್ತಿಲ್ಲ. ನಾನ್ ದೇವು ನೋಡ್ದಾಗಿಂದ ಅವಳಿಗೋಸ್ಕರನೇ ನಾನು ಬದುಕ್ತಾ ಇರೋದು. ಅವಳನ್ನ ಬಿಟ್ಟು ನನಗೆ ಬೇರೆ ಪ್ರಪಂಚನೇ ಇಲ್ಲ. ಅವಳ ಖುಷಿನೇ ನನ್ನ ಖುಷಿ ಅನ್ಕೊಂಡು ಅವಳನ್ನ ಮದುವೆ ಆದಾಗಿಂದ ಬದುಕಿದ್ದೀನಿ. ಈಗಷ್ಟೇ ಅಲ್ಲ, ಒಪ್ಪತ್ತು ಊಟಕ್ಕೂ ಗತಿ ಇಲ್ಲದೆ 6 ಅಡಿಗೆ 6 ಅಡಿ ವಠಾರದ ಮನೇಲಿದ್ದೋ ನೋಡು. ಆಗಿಂದಲೂ ದೇವು ಅಂದ್ರೆ ನನ್ನ ಜೀವನ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಗೊತ್ತಣ್ಣ, ಅದಕ್ಕೆ ಕಂಡ್ರೆ ನನಗೆ ಎಷ್ಟು ಪ್ರೀತಿ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಆದ್ರೆ ಈಗ ಅವಳೇ ಮರ್ತಿದ್ದಾಳ ಅದನ್ನ. ಸುಮ್ನೆ ಏನನ್ನೋ ಮಾತಾಡ್ಬೇಡ ಅಣ್ಣ. ಅದಕ್ಕಿಗೂ ಗೊತ್ತು ನೀನ್ ಅವನ್ನ ಎಷ್ಟು ಪ್ರೀತಿಸ್ತೀಯಾ ಅಂತ. ಏನೋ ಪ್ರದ್ಯುಮ್ನನ್ ವಿಷಯದಲ್ಲಿ ಜಗಳ ಆಡ್ತಾರ ನಿಜ. ಆದ್ರೆ ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಪ್ರೀತಿನ ಮರೆಯೋಷ್ಟು ದಡ್ರಲ್ಲ. ಅದಕ್ಕೆ ಪ್ರೀತಿ ಮರ್ತಿಲ್ಲ ಅಂದೆ ಅಲ್ವಾ? ಆದ್ರೆ ಇಷ್ಟು ದಿನ ಮುಚ್ಚಿಟ್ಟಿದ್ದ ಗುಟ್ಟನ್ನ ಮಾಯಿ ಹತ್ರ ಯಾಕೆ ಹೇಳಕ್ ಹೋಗಿದ್ದಾಳೆ ದೇವು? ಯಾವ ಗುಟ್ಟು? ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ಇದನ್ನೆಲ್ಲ ನಾನು ಒಬ್ಬನೇ ಅನುಭವಿಸ್ಬೇಕು. ಈಶ್ವರಿ, ಈಶ್ವರಿ, ಇದಕ್ಕಿದಂಗೆ ಇವಳೆಲ್ಲೋದ್ಲು? ಓಂ ನಮೋ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಓಂ ನಮೋ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಓಂ ನಮೋ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಓಂ ನಮೋ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಓಂ ಮಣಿಭದ್ರಾಯ ಚೇತಕಾಯ ಸರ್ವಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ ಸ್ವಾಹ ಸ್ವಾಹ. ಈ ಪಾತ್ರೆಯಲ್ಲಿ ನದಿಯ ನೀರು ತುಂಬಿ ಆಕಾಶದಲ್ಲಿ ಚಂದ್ರ ಪೂರ್ಣವಾಗಿ ಕಾಣಿಸಿದ್ದಾಗ ಯಕ್ಷ ಮಂತ್ರ ಪಠಿಸು. ಚಂದ್ರನ ಬಿಂಬ ನೀರಿನಲ್ಲಿ ಕಾಣಿಸಬೇಕು.
ಆಗ ಆ ಪ್ರತಿಬಿಂಬದಲ್ಲಿ ನಿನಗೆ ರಾಜಕುಮಾರ ಕಾಣಿಸುತ್ತಾನೆ. ಅವನನ್ನು ನಿನ್ನ ಬಳಿಗೆ ಕರೆಯುವ ಶಕ್ತಿ ನಿನಗೆ ಯಕ್ಷ ಮಂತ್ರದಿಂದ ಲಭಿಸುತ್ತದೆ. ಯಕ್ಷ ಹೇಳಿದ ಹಾಗೆ ರಾಜಕುಮಾರ ನನ್ನ ಕಡೆಯೇ ಬರುತ್ತಿದ್ದಾನೆ. ಇನ್ನು ಕೆಲವೇ ಕ್ಷಣದಲ್ಲಿ ರಾಜಕುಮಾರನನ್ನು ನೋಡಬಹುದು ನಾನು. ಎಂಥ ಕಾತರದ ಕ್ಷಣವಿದು. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜಕುಮಾರ ನನ್ನ ಮುಂದೆ.